ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2017 ಮಾಡಲಿದ್ದು ಒಂದು ಮಾರುತಿ ಸುಜುಕಿ ಅವ್ರದ್ದು ಬ್ರಿಜಾ ಗಾಡಿ ಸೇಲಿ ಒಂದು ವೀಕ್ಷಕರೇ. ಈ ಗಾಡಿ ಲೋನ್ ಕಂಟಿನ್ಯೂಗೂ ಸಹ ಇದೆ ಮತ್ತು ಫುಲ್ ಕ್ಯಾಶ್ಗೂ ಸಹ ಇದೆ ವೀಕ್ಷಕರೇ. ಎರಡು ಆಪ್ಷನ್ಸಲ್ಲಿದೆ. ಗಾಡಿ ತೊಗೊಳ್ಳೋರಿಗೆ ತೊಗೊಂಡು ಡೀಸೆಲ್ ಹಾಸ್ಕೊಂಡು ಓಡಿಸ್ಕೊಬೋದು ಅಷ್ಟೇ, ಬೇರೆ ಏನೂ ಕೆಲಸ ಇರೋದಿಲ್ಲ. ಪ್ರತಿಯೊಂದು ರನ್ನಿಂಗ್ ಕಂಡೀಷನಲ್ಲಿದೆ. ಈ ಗಾಡಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಮಾತ್ರ ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಇಲ್ಲಾಂದರೆ ಕಾಮೆಂಟ್ ಬಾಕ್ಸಲ್ಲಿ ಫುಲ್ ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ, ಬೇಕಾದ್ರೆ ಲಿಂಕ್ ಟಚ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಬೇಕಾದ್ರೆ ಅವಾಗ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ, ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇದೇ ಥರ ನಿಮ್ಮದೇ ಹತ್ರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಗಳು ಕಳಿಸಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳಿಸ್ಬೇಕಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಯಿತು ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿತ್ತು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಈ ನಂಬರಿಗೆ ಕಾಲ್ ಮಾಡೋಕೆ ಹೋಗಬೇಡಿ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಯಾವ್ದು ಸರ್ ಅದು? ಸರ್ ಬ್ರೆಜಾ ಗಾಡಿ ಅದು ZDI. ಮಾರುತಿ ಸುಜುಕಿ ಬ್ರಿಜಾ ZDI. ಸರ್ ZDI. ಓಕೆ, ಡೀಸೆಲ್ ಗಾಡಿ. ಸರ್ ಸೆಕೆಂಡ್ ಓನರ್ ಸರ್ ಅದು. ಓಕೆ, ಮಾಡಲ್ ಎಷ್ಟು ಸರ್ ಅದು? ಸರ್ 2017 ಮಾಡಲು ಸರ್. 17ನಾ? ಹೌದು ಸರ್, ಹೌದು. ಓಕೆ, 17 ಮಾಡಲು ಸೆಕೆಂಡ್ ಓನರ್ ಗಾಡಿ. ಹೌದು ಸರ್, ಹೌದು. ಓಕೆ, ಕಿಲೋಮೀಟರ್ ಸರ್? ಆಗಿದೆ ಸರ್ 127. 1,25,000. 27. ಓಕೆ, ಶೋರೂಮ್ ಟ್ರಾಕ್ ಏನಾದರೂ ಇದೆಯಾ ಸರ್? ಸರ್ ಎಲ್ಲ ಶೋರೂಮ್ ಇಷ್ಟೇ, ಎಲ್ಲ ಶೋರೂಮಲ್ಲಿ ಸರ್ವಿಸ್ ಆಗಿದೆ ಕಂಪ್ಲೀಟ್ ಆಗಿ? ಹೌದು ಸರ್, ಹೌದು. ಓಕೆ, ಇನ್ಸೂರೆನ್ಸು? ಸರ್ ಇನ್ಶೂರೆನ್ಸ್ ಎಲ್ಲ ಇದೆ ಸರ್, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಟೈರ್ಗಳು ಹೆಂಗಿದೆ ಸರ್ ಗಾಡೀಲಿ? ಸರ್ ಟೈರು 80% ಇದೆ ಸರ್. 80% ಇದಾವೆ? 4 ಈ ಹೊಸದು 80% ಇದೆ, 4. ಓಕೆ, ಈಗ ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಸರ್ ಸಿಸ್ಟಮ್ ಹಾಕ್ಸಿದ್ದೀನಿ. ಹಾಂ, ಸಿಸ್ಟಮ್ ಒಂದೇ ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್, ಮತ್ತೆ ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ. ಓಕೆ, ಇಂಟೀರಿಯರ್ಸ್ ಎಲ್ಲ ರನ್ನಿಂಗ್ ಇದಾವೆ? AC, ಪೋರ್ಷೆ, ಪವರ್ ವಿಂಡೋ, ಸೀಟು? ಸರ್ ಎಲ್ಲ ಈಗ ಶೋರೂಮ್ ಥರ ಏನಿದೆ ಸರ್, ಏನು ತೊಂದರೆ ಇಲ್ಲ ಒಳಗೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಎಲ್ಲ ನೀಟಾಗಿದೆ? ಎಲ್ಲ ನೀಟಾಗಿದೆ ಸರ್. ಓಕೆ, ಬಾಡಿ ಲೈನ್ ಸರ್? ಸರ್ ಬಾಡಿ ಲೈನ್ ಏನೂ ಇಲ್ಲ ಸರ್, ಏನು ಸ್ಕ್ರಾಚಸ್ ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ ಸರ್. ಅಂದರೆ ತೊಗೊಳೋರು ಏನು ಖರ್ಚಿಲ್ಲ ಸರ್ ಗಾಡಿ ಇದು? ಸರ್ ಏನು ಖರ್ಚಿಲ್ಲ ಸರ್, ತಗೊಂಡ್ರೆ ಸಾಕು ಅಷ್ಟೇ ಸರ್. ಅವರು ಏನು ಮೇಂಟೆನೆನ್ಸ್ ಏನು ಕರೆಕ್ಟ್ ಆಗಿದೆ ಸರ್, ಶೋರೂಮ್ ಮೇಂಟೆನೆನ್ಸ್ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿರಾ ಸರ್? ಸರ್ ಫೈನಾನ್ಸ್ ಇದೆ ಸರ್, ಲೋನ್ ಇದೆ. ಲೋನ್ ಕಂಟಿನ್ಯೂ ಬೇಕಾದ್ರೆ ಕೊಡ್ತೀವಿ. ಲೋನ್ ಕಂಟಿನ್ಯೂನು ಕೊಡ್ತೀರಾ? ಹೌದು ಸರ್, ಹೌದು. ಲೋನ್ ಕಂಟಿನ್ಯೂ ಬೇಕಾದ್ರೆ ಕೊಡ್ತೀವಿ, ಲೋನ್ ಇದೆ ಗಾಡಿ ಮೇಲೆ. ಓಕೆ, ಲೋನ್ ಮಾಡಿ ಸರ್. ಗಾಡಿ 15 ತಿಂಗಳು ಕಟ್ಟಿರ್ತದೆ, 15 EMI ಇದೆ. ಮಂತ್ಲಿ 22,000. 15 EMI ಇದೆ, 15 EMI. ಓಕೆ, 15 ಕಂತಿದ್ದಾವೆ? ಹೌದು ಸರ್. ಓಕೆ, ಮಂತ್ಲಿ 22,000? 22,000 ಇದೆ ಸರ್ ಮಂತ್ಲಿ. ಓಕೆ, ಅಂದರೆ ಈ ಟೋಟಲ್ ಇರೋ ಉಳ್ಕೊಂಡ್ರೆ ಬ್ಯಾಲೆನ್ಸ್ ಮಾತ್ರ 15? ಅಂತ 15 ಕಂತು ಉಳ್ಕೊಂಡಿದೆ ಅಷ್ಟೇ. ಓಕೆ, ಈಗ ಕ್ಯಾಶ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಾಂ ಸರ್, ಅದೇ ಬೇಕು ಅವ್ರಿಗೆ. ನಮಗೆ ಕ್ಯಾಶ್ ಬೇಕಲ್ಲ ಸರ್ ಇವಾಗ. ಅವರು ಬೇಕಾದ್ರೆ ನನಗೆ ಅವ್ರದ್ದು ಇಲ್ಲ, ಫುಲ್ ಕ್ಯಾಶ್ ಕೊಡ್ತೀನಿ, ನಾನು ಲೋನು ಕ್ಲೋಸ್ ಮಾಡಿಕೊಡ್ತೀನಿ ಅವರಿಗೆ. ಅಲ್ಲ, ಈಗ ಲೋನ್ ಕಂಟಿನ್ಯೂ ಆದರೆ ಹಾಂ ಸರ್. ಹ್ಯಾಂಡ್ ಕ್ಯಾಶ್ ಏನಾದರೂ ಇದೆಯಾ ಅಂತ ಕೇಳಿದೆ ಸರ್. ಹ್ಯಾಂಗ್ ಕ್ಯಾಶ್ ಅಂದರೆ ಯಾವ ಥರ ಸರ್? ಈಗ ಒಂದು 50,000 ಲೋನ್ ಟರ್ನ್ ಓವರ್ ಮಾಡ್ಕೊಡ್ತೀನಿ ಸರ್, ಟರ್ನ್ ಓವರ್ ಮಾಡ್ಕೊಡ್ತೀನಿ. ಅಂದರೆ ಪೂರ್ತಿ ಟರ್ನ್ ಓವರ್ ನಿಮಗೆ ದುಡ್ಡು ಕೊಡೋಂಥ ಅವಶ್ಯಕತೆ ಇಲ್ಲ, ಫುಲ್ ಲೋನ್ ಟರ್ನ್ ಓವರ್ ನೀವು ಮಾಡಿಸ್ಕೊಡ್ತೀರಾ? ಹೌದು, ಮಾಡಿಸ್ಕೊಡ್ತೀನಿ. ಬೇಕಾದ್ರೆ ಲೋನೇ ಮಾಡಿಸ್ಕೊಡ್ತೀನಿ, ಲೋನೇ ಟರ್ನ್ ಓವರ್ ಮಾಡಿಕೊಡ್ತೀನಿ. ಇಲ್ಲ ಸರ್, ನಾವು EMI ಕಟ್ತೀವಿ ಅಂದರೆ ಅದು ಬೇಕಾದ್ರೆ ಅಗ್ರಿಮೆಂಟ್ ಮಾಡಿಸ್ಕೊಡ್ಲಿ, ಕಟ್ಕೊಡ್ಲಿ ಅವರೇ. ಹಾಂ, ಅದೇ ಸರ್ ನಾನು ಕೇಳಿದ್ದು. ಈಗ ಅಗ್ರಿಮೆಂಟ್ ಮಾಡ್ಕೊಂಡು EMI ಕಟ್ತಾರಲ್ಲ ಅಂಥವ್ರಿಗೆ ಈಗ ಹ್ಯಾಂಡ್ ಕ್ಯಾಶ್ ಏನಾದರೂ ಕೇಳ್ತಿದ್ರಾ ಲೋನ್ ಕಂಟಿನ್ಯೂಗೆ, ಇಲ್ಲ ಬರೀ ಓನ್ಲಿ ಕಂತು ಮಾತ್ರ ಕಟ್ಟಿಯೋಣ ಹಂಗೆ ಕೇಳ್ತಿದ್ರಾ ಅಂತ ಕೇಳಿದ್ದು. ಅವ್ರು ಇಷ್ಟ ಸರ್, ಅವ್ರು ಹೆಂಗಾಗುತ್ತೆ ಕಂತು ಕಟ್ಕೊಂಡ್ರೆ ಕಂತು ಕಟ್ಕೊಂಡು ಹೋಗ್ಲಿ. ಇಲ್ಲ ಸರ್, ನಾವೇ ಮಾಡ್ಕೊಂಡ್ರೆ ಅವರೇ ಮಾಡಿಸ್ಕೊಡ್ಲಿ, ಅವ್ರ ಇಷ್ಟ ಸರ್. ನಾನು ಹೇಳೋದು ಅರ್ಥ ಆಗ್ತಿಲ್ಲ ಸರ್ ನಿಮಗೆ. ಸರ್ ಈಗ ಕಂತಿದಾವಲ್ಲ, ಓಕೆ, ಓಕೆ ಇನ್ ಸರ್. ಕೇಸ್ ಯಾರಾದರೂ ಕಂತು ಕಂಟಿನ್ಯೂ ಕೊಡಿ ಸರ್ ಅಂತಂದ್ರೆ ಅದೇನು ಅಗ್ರಿಮೆಂಟ್ ಇದೆಯೋ ನಾವು ಮಾಡಿಕೊಡ್ತೀವಿ, ಹಾಂ ಸರ್. ಕಂತು ಕಟ್ಕೊಂಡು ಹೋಗ್ತೀವಿ. ಗಾಡಿ ಕೊಡಿ ಅಂತ ಕೇಳಿದಾಗ ನೀವು ಗಾಡಿ ಕೊಡ್ತೀರಾ, ಓಕೆ. ಗಾಡಿ ಕೊಡುವಾಗ ನಿಮಗೆ ಮತ್ತೇನಾದರೂ ಕೈ ಕೊಡ್ಬೇಕಾ ಎಕ್ಸ್ಟ್ರಾ ಅಂತ ಕೇಳಿದ್ದೆ ಅಷ್ಟೇ. ಸರ್ ಕೈ ಕೊಡಬೇಕಲ್ಲ ಸರ್ ಮತ್ತೆ ಇಷ್ಟ.
ಹಾಂ ಅದೇ ಏನು ಎತ್ತ ಅಂತ ಕೇಳಿದೆ ಸರ್ ಅಷ್ಟೇ. ಸರ್ ಇವಾಗ ಪ್ರೈಸ್ ಏನಾಗುತ್ತೋ ಅದಕ್ಕಿಂತ ಅದು ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕಲ್ಲ ಸರ್. ಅದೇ ಈಗ ಏನು ಪ್ರೈಸು? ಸರ್ 7 ಲ್ಯಾಕ್ಸ್ ಕೊಟ್ಟು ಮಾಡಿದ್ದೀನಿ ನಾನು. 7 ಲಕ್ಷ. 7 ಲಕ್ಷ ಸರ್, 7 ಲಕ್ಷ ಹೆಚ್ಚು Okay. ಕಮ್ಮಿ ಆಗುತ್ತೆ ಸರ್, ಹೆಚ್ಚು ಕಮ್ಮಿ ಆಗುತ್ತೆ. ಆ ಹ್ಮ್. ಕಂತು ಅಮೌಂಟ್ ಬಿಟ್ಟು ಅದೇನಾಯಿತು ಮಿಕ್ಕಿದ ಅಮೌಂಟು ಕ್ಯಾಶ್ ಕೊಡಬೇಕಲ್ಲ ಸರ್. ಹಾಂ ಅದನ್ನೇ ಸರ್ ಹೇಳಿದ್ದು. ಹಾಂ ಅದು ಹ್ಯಾಂಡ್ ಕ್ಯಾಶ್ ಕೊಡಬೇಕಲ್ಲ ಸರ್. ಓಕೆ ಓಕೆ. ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನು? ಸರ್ ಬರೋಣ ಸರ್ ದಾವಣಗೆರೆ ಹತ್ರ ಬರೋಣ ಸರ್. ದಾವಣಗೆರೆ ನಿಯರು 25 ಕಿಲೋಮೀಟ್ರ್ ಭರಮಸಾಗರ. ಹೌದು ಸರ್ ಹೌದು. ಚಿತ್ರದುರ್ಗ ದಾವಣಗೆರೆ ಸೆಂಟ್ರಲ್ ಬರುತ್ತಲ್ಲ? ಸೆಂಟ್ರ್ ಹಾಂ ಸರ್ ಅದೇ ಬರೋಣ ಸರ್ ಅದೇ. ಓಕೆ ಓಕೆ. ಅಂದರೆ ಈಗ 7 ಲಕ್ಷ ಹೇಳ್ತೀರಾ ಫುಲ್ ಕ್ಯಾಶ್ ಆದರೆ, ಬಂದಾಗ ಇನ್ನೊಂದು ಬೇಕಾದ್ರೆ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ ಸರ್ ಬಂದರೆ. ಓಕೆ. ಕಂತು ಕಂಟಿನ್ಯೂ ಆದರೆ ಬ್ಯಾಲೆನ್ಸ್ ಅಮೌಂಟು ನಿಮಗೆ ಕೈ ಕೊಟ್ಟು ಬೇಕಾದ್ರೆ ಕಂತು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಕಂಟಿನ್ಯೂ ಮಾಡಿ ಮಾಡ್ಬೋದು. ಓಕೆ ಓಕೆ. ಅದರಲ್ಲಿ ಈಗ 7 ಲಕ್ಷ ಅಂದರೆ ಎಷ್ಟಾಗ್ಬೋದು ಸರ್ ಮ್ಯಾಕ್ಸಿಮಮ್ ಒಂದು ಫೈನಲೈಸ್ ಅಂತ? ಸರ್ ಫೈನಲ್ ಬಂದಮೇಲೆ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. 7 ಲಕ್ಷನೇ ಫಿಕ್ಸ್ ಅಂತ ಇಲ್ಲ, ಹೆಚ್ಚು ಕಮ್ಮಿಯಾಗೂ ಆಗುತ್ತೆ. ಓಕೆ. ಹಾಂ ಸರ್. ನಂಬರ್ ಇದೆ ಹಾಕಿಲ್ಲ ಸರ್? ಸರ್ ಇದೇ ನಂಬರ್ ಸರ್, ನಮ್ಮದು ಇದೇ ನಂಬರ್.